4-5 ವರ್ಷದಿಂದ ಇಲ್ಲಿ ಸಮಾಜ ವಿಜ್ಞಾನ ಬೋಧನೆ ಮಾಡ್ತಾ ಇದ್ದೀನಿ. ಸಮಾಜ ವಿಜ್ಞಾನ ಪಾಠ ಬೋಧನೆ ಓದುತ್ತಾ ಬಂದಿದೆ. ಕಾರಣ ಸಮಾಜ ವಿಜ್ಞಾನದಲ್ಲಿ ಆಂಗ್ಲ ಭಾಷೆಯ ಶಿಕ್ಷಕರ ನೇಮಕ ಮಾಡ್ತಿದ್ದಾರೆ ಅಂದರೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಎಲ್ಲಿ ನಾವು ಇಂಗ್ಲಿಷ್ ಸಮಾಜ ವಿಜ್ಞಾನ ಓದಿದ್ದೇವೆ. ನೀವು ಮೊದಲು ನಮಗೆ ಏಕೆ ಕೊಡಲಿಲ್ಲ? ನಾವು ಓದ್ತಿದ್ದೇವಲ್ಲ, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ನಾವು ಇಂಗ್ಲಿಷ್ ಓದಿದ್ದಾರೆ, ಸಮಾಜ ವಿಜ್ಞಾನ ಈಜಿ ಕಲಿತಿದ್ದೇವೆ. ನಮ್ಮ ಸಮಾಜ ವಿಜ್ಞಾನ ಶಿಕ್ಷಕರೇ ಇಲ್ಲ, ಅದರಲ್ಲಿ ಕಲಾ ವಿಭಾಗದಲ್ಲಿ ಇಂಗ್ಲಿಷ್ ಶಿಕ್ಷಕರ ನೇಮಕ ಮಾಡ್ತಾರೆ. ಎಂಥವ್ರ ಬಗ್ಗೆ ಅದರಲ್ಲಿ 1, 2 ನಾವು ಎಷ್ಟು ದಿನ ಓದಿದ್ದೀವಿ ಗೊತ್ತಾ? 365 × 4 ವರ್ಷ ಎಷ್ಟು ದಿನ ಆಗುತ್ತದೆ? 1200 ದಿನಗಳು. ಹಗಲು ഇരുಳು ತಂದೆ ತಾಯಿ ಮಕ್ಕಳು ಎಲ್ಲರೂ ಗಂಡ ಹೆಂಡತಿ ಬಿಟ್ಟು ಬಂದು ಓದುತ್ತಿದ್ದಾರೆ. ಸ್ವಾಮಿ, ನಿಮಗೆ ನಾಚಿಕೆ ಆಗುತ್ತಿದೆ? ನಾವು ಲಗ್ನ ಇಲ್ಲ. ಎಷ್ಟೋ ಜನಕ್ಕೆ ಹೆಣ್ಣು ಕೇಳೋದಾದ್ರೆ ನೀವು ಏನು ಮಾಡ್ತಿದ್ದೀರಿ ಸ್ವಾಮಿ ಅಂತ ಹೇಳ್ತಾರೆ. ಪೂಜಾಟಿಗೆ 100 ಜನ ಕರ್ಕೊಂಡು ಹೋಗಿ ಅನ್ನ ಪ್ರಸಾದ ಊಟ ಮಾಡಿಸ್ತೀನ. ಒಂದು ಪೋಸ್ಟ್ ನಾಚಿಕೆ ಆಗಬೇಕು ನಿಮ್ಗೆ. 100 ಜನ ಕರ್ಕೊಂಡು ಹೋಗ್ತೀನ, ಬರ್ರಿ ಊಟಕ್ಕೆ ಬರ್ರಿ ಅಂತ. ಒಂದು ಪೋಸ್ಟ್ ನಾಚಿಕೆ ಆಗ್ತದ? ಶಿಕ್ಷಣ ಸಂಘಟನೆ ಹೋರಾಟ ನಮ್ಮದು. ಶಿಕ್ಷಣ ಪಡೆದವನು ಹುಲಿ ಗರ್ಜಿಸಲೇಬೇಕಂತ ಗರ್ಜಿಸಿ ನಾವು ವಿಧಾನಸೌಧಲ್ಲ, ಶಿಕ್ಷಣ ಸಚಿವ ಅಲ್ಲ, ಅಲ್ಲಾಡ್ತೀವಿ ನಾವು. ಯಾಕಂದ್ರೆ ಸುಮ್ಮನೆ ನಾವು ಶಿಕ್ಷಕರಿದ್ದೀವಿ, ನಾವು ಹೋರಾಟ ಶಾಂತಿ ರೀತಿಯಿಂದ ಹೋರಾಟ ಮಾಡ್ತೀವಿ. ತಪ್ಪಿ ನಾವೇನಾದ್ರು ಹಿಟ್ಲರ್ ಆದ್ವಿ, ನೆಪೋಲಿಯನ್ ಬೋನಾಪಾರ್ಟ್ ಆದ್ವಿ ಅಲ್ಲ. ನಾವೇನಾದ್ರೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಾಗಿದ್ದೀವಿ. ನಾವು ಇತಿಹಾಸ ಕೇವಲ ಭಾರತದಾಗ ಅಕ್ಬರ್ ಹುಮೈನ್ ಅಲ್ಲ, ಇಷ್ಟೇ ತೆಗೆದು ನೋಡ್ರಿ. ನೆಪೋಲಿಯನ್ ಬೋನಾಪಾರ್ಟ್, ಮುಸ್ಲೋನಿಯಾ, ಗ್ಯಾರಿಬಾಲ್ಡ್ ನೋಡ್ರಿ ಒಮ್ಮೆ ಅವ್ರ ಸಿದ್ಧಾಂತ ನೋಡ್ರಿ. ಭಾರತ ಸಂವಿಧಾನ ಓದ್ತಿದ್ವಿ ನಾವು, ಸಮಾಜ ವಿಜ್ಞಾನ ಶಿಕ್ಷಕರು. ಕೇವಲ ಇತಿಹಾಸ ಅಲ್ಲ, ಅರ್ಥಶಾಸ್ತ್ರ ಓದ್ತೀವಿ, ಎಲ್ಲ ಓದ್ತೀವಿ ನೋಡ್ರಿ. ನೀವು ಸಮಾಜ ವಿಜ್ಞಾನ ಶಿಕ್ಷಕರು ತಗೊಂಡ್ರಿ, ನೀವು M.Com ದವ್ರಿಗೆ ಕೊಡ್ರಿ, ಹಿಂದಿದವ್ರಿಗೆ ಕೊಡ್ರಿ, ಇಂಗ್ಲೀಷ್ದವ್ರಿಗೆ ಕೊಡ್ರಿ, ಕನ್ನಡದವ್ರಿಗೆ ಕೊಡ್ರಿ, ಸಮಾಜ ವಿಜ್ಞಾನ ಕೊಡ್ರಿ, ಎಲ್ಲರಿಗೂ ಕೊಡ್ರಿ. ಓಸ್ಟ್ ಎಷ್ಟದ? 1. ಓದೋರೆಷ್ಟು? 2 ಲಕ್ಷ. ಹಾಕೋರೆಷ್ಟು? 4 ಲಕ್ಷ. 2 ಅಪ್ಲಿಕೇಶನ್ ಹಾಕ್ರಿ. ಅಪ್ಲಿಕೇಶನ್ ಕಟ್ಟಿಡ್ರಿ 750 ಇಟ್ರಿ. ಯಾರು ದುಡ್ಡಿಂದ ಸರ್ಕಾರ ನಡ್ಸಕತ್ರಿ? ಯಾರು ದುಡ್ಡಿಂದ ಸರ್ಕಾರ ನಡ್ಸಕತ್ರಿ ಸ್ವಾಮಿ? ನಮ್ಮ ದುಡ್ಡಿಂದ ನಡ್ಸಕತ್ರಿ. ಶಿಕ್ಷಣ ನಾವು ಕೊಡ್ಲಿಲ್ಲ ಅಂದ್ರೆ ನೀವು ಎಲ್ಲಿ ನಿಮ್ಮ ಮಕ್ಕಳು ಎಲ್ಲಿಂದ ಶಿಕ್ಷಣ ಕೊಡ್ಬೇಕಂದ್ರೆ ನಿಮ್ಮ ಮಕ್ಕಳು ಕೊಡ್ಬೇಕಂದ್ರೆ ನಾವೇ ಬೇಕು. ಇಂಗ್ಲೀಷ್ ಶಿಕ್ಷಣ ಕೊಡ್ಬೇಕಂದ್ರೆ ಯಾರು ಬೇಕು? ನೀವು ಬಂದು ಕೇಳ್ತೀರಿ ಪಾಠ. ಪಾಠ ನೀವು ಬಂದು ಕೇಳಕ್ಕಾಗಲ್ಲ ಸ್ವಾಮಿ. ಡೆಲ್ಲಿಗೆ ಹೋಗಿ ನಿಮ್ಮ ಮಕ್ಕಳು ಉಗಂಡ ಕಳ್ಸ್ರಿ. ಕಳ್ಸಕ್ ಏನು ಇಲ್ಲ. ನಾವು ಒಂದೇಳೆ ಪುಂಡಿ ಪಲ್ಯ ರೊಟ್ಟಿ ತಿಂದ ಬಂದಿದ್ದೀವಿ. ನಾವು ಗರ್ಜಿಸಿದ ವಿಧಾನಸೌಧ ಕುರಿ ನುಗ್ಗಿದಂಗೆ ನುಗ್ಗುತ್ತೀವಿ ನಾವು. ಶಿಕ್ಷಕರು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ, ಭಾರತದ ಮೊದಲ ಉಪರಾಷ್ಟ್ರಪತಿ. ಅವ್ರು ಯಾರು? ಶಿಕ್ಷಕರು. ಸೆಪ್ಟೆಂಬರ್ 5 ಶಿಕ್ಷಕರ ದಿನ ಆಚರಿಸ್ತೀವಿ ನಾವು. ಅದಕ್ಕಾಗಿ ಆಚರಿಸ್ತೀವಿ. ಎರಡನೇ ರಾಷ್ಟ್ರಪತಿನೂ ಆದ್ರು. ಈಗ ಚಂದ್ರಯಾನ 3, ಚಂದ್ರಯಾನ 4, ಸೂರ್ಯನ ಆದಿತ್ಯ L1 ಎಲ್ಲ ಮಾಡಕತ್ರಿ. ಯಾರು ಮಾಡಿದ್ರಿ? ನೀವು ಶಿಕ್ಷಕರು ಇದ್ರನ್ನೆಲ್ಲ, ಮಾರ್ಗದರ್ಶಿ ಇದ್ರನ್ನೆಲ್ಲ ನೀವೆಲ್ಲ ಮಾಡೋದು. ಶಿಕ್ಷಕರೇ ಇಲ್ಲ, ಕೇವಲ 1 ಪೋಸ್ಟ್ ಕೊಟ್ರಿ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ತಂದೆ ಇಲ್ಲ, ತಾಯಿ ಇಲ್ಲ, ಮಕ್ಕಳಿಲ್ಲ, ಹೆಂಡ್ರಿಲ್ಲ, ಕುಂತು ವೈಕತ್ತೀವಿ 2 ವರ್ಷ 3 ವರ್ಷ. ಲಬೋಲ ನಮ್ಮ ಅಮ್ಮ ಫೋನ್ ಹಚ್ಚಿದ್ರೆ, ಮಮ್ಮಿ ಬಿಟ್ರ ಪೋಸ್ಟ್ ಥ್ಯಾಂಕ್ಸ್ ಅಂತ. ಅವ್ರಿಗೆ ಏನು ಗೊತ್ತು ಸ್ವಾಮಿ? 1 ಪೋಸ್ಟ್ 2 ಪೋಸ್ಟ್. ಪ್ರಜಾಪ್ರಭುತ್ವ ಸರ್ಕಾರ ಇದು ನಿರಂಕುಶ ಪ್ರಭುತ್ವ ಅಲ್ಲ ಸ್ವಾಮಿ. ಪ್ರಜಾಪ್ರಭುತ್ವ ಸರ್ಕಾರ ಆಗಿದೆ. ಶಾಂತಿ ರೀತಿಯಿಂದ ಹೋರಾಟ ಮಾಡೋಣ. ಬಂದೇ ಬರ್ತಾರ, ಗೆದ್ದೇ ಗೆಲ್ಲುವೆ ಒಂದು ದಿನ. ಒಂದಲ್ಲ ಒಂದು ದಿನ ನಾ ಗೆಲ್ಲುತ್ತೇನೆ ಎಂಬ ಭರವಸೆದಲ್ಲಿ ನಮ್ಮ ಸೋತಾಗಲಿ ನಾವಾಗಲಿ ಎಲ್ಲರೂ ಬಂದಿದ್ದೇವೆ. ಕಾರಣ ಸಮಾಜ ವಿಜ್ಞಾನ ಆಗಲಿ, ಇಂಗ್ಲೀಷ್ ಆಗಲಿ, ಗಣಿತ ಆಗಲಿ ಎಲ್ಲರಿಗೂ ಉದ್ಯೋಗ ಕೊಡ್ರಿ. ಕಾನೂನು ಮುಂದೆ ಎಲ್ಲರೂ ಸಮಾನರಂತ 14ನೇ ವಿಧಿ ಕೇಳ್ತಾರೆ ಸ್ವಾಮಿ. ಎಲ್ಲಿದೆ? 16ನೇ ವಿಧಿ. ಸಾರ್ವಜನಿಕ ಹುದ್ದೆಯಲ್ಲಿ ಎಲ್ಲರಿಗೂ ಸಮಾನ. ಎಲ್ಲಿದೆ? ಇಂಗ್ಲೀಷ್ಗೆ 1, ಸಮಾಜಕ್ಕೆ 1, ಹಿಂದಿ ಅಂತೂ ಕೇಳಕ್ಕಿಲ್ಲ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಗಣಿತ ಟೀಚರ್ ಅಂತೂ ಅಲ್ಲ. ಶಿಕ್ಷಣ ಸಚಿವರು ಬಂದಾಗ 15,000 ಹುದ್ದೆ, 18,000 ಹುದ್ದೆ, 22,000 ಹುದ್ದೆ. ಅವರಿಗೆ ಗಣಿತನೇ ಗೊತ್ತಿಲ್ಲ.
ನಮ್ಮ ತಂದೆಯವರಾದ್ರೆ ಕುರಿ ಎಷ್ಟಿವೆ ತಂದೆ ಅಂದ್ರೆ 220 ಇವೆ ಮಗ, 20 ಮರಿ ಇವೆ, 30 ಗಂಡಾಳು ಇವೆ ಇಂತೆಲ್ಲ ಹೇಳ್ತಾರೆ. ಇವರು ಬರ್ತಾರೆ ಶಿಕ್ಷಣ ಮಾಧ್ಯಮ ಮುಖಂದ್ರೆ ಹಿಂದೆ ನೇಮಕತಿ ನಾಳೆ ನೇಮಕತಿ ಹೇಳಿ 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 ಇಷ್ಟು ದಿನ ಓದಿಗೆ ಪ್ರತಿಫಲ ಒಂದೊಂದು ಹುದ್ದೆ ಕೊಟ್ಟರೆ ಸ್ವಾಮಿ ಏನು ಮಾಡಬೇಕು? ವಿರೋಧ ಪಕ್ಷ ನಾಯಕರಂತೂ ನಮ್ಮ ಕರ್ನಾಟಕದಲ್ಲಿ ಇದ್ದಾರೋ ಇಲ್ಲ, ನನಗಂತೂ ಗೊತ್ತೇ ಇಲ್ಲ. ಅವ್ರಿಗೆ ಪ್ರಜಾಪ್ರಭುತ್ವ ಸರ್ಕಾರದಾಗಾರು ಮತ್ತೆ ಆ ಸರ್ಕಾರದಾಗಾರು ಮತ್ತೆ ಅವ್ರಿಗೆ ಮತ್ತೆ ಎಲ್ಲಿ ಇಡಬೇಕು ಅವ್ರಿಗೆ ಗೊತ್ತಿಲ್ವಾ? ಇದೇ ಕಾಂಗ್ರೆಸ್ ಸರ್ಕಾರ 402 PSI ಮಾಡಿದಾಗ ಹಗರಣ ಮಾಡಿದಾಗ ಧ್ವನಿ ಎತ್ತಿ ಅವ್ರು ಕಾಂಗ್ರೆಸ್ ಸರ್ಕಾರ ಬಂದ್ರು. ನೀವೇನು ಮಾಡಕತ್ತೀರಿ ಸ್ವಾಮಿ? ವಿರೋಧ ಪಕ್ಷದ ನಾಯಕರಾಗಿರುವಂತ RSX ಸರ್, ವಿಜೇಂದ್ರ ಸರ್ ಅವರೇ, ನೀವು ರಾಜ್ಯಾಧ್ಯಕ್ಷ ಅಂತ ಬಡ್ಕೋಬೇಡ್ರಿ. ಇಲ್ಲಿ ನಾವು ಎಷ್ಟೋ ಬಡ ವಿದ್ಯಾರ್ಥಿಗಳು ಸಾವಿರ ಖರ್ಚು ಮಾಡಿ ಊಟ ತಿಂಡಿ ನಿದ್ದೆ ಬಿಟ್ಟು 24 ತಾಸು ಲೈಬ್ರರಿಯಲ್ಲಿ ಓದಕತ್ತೀವಿ ಸ್ವಾಮಿ. ನಮಗೆ ಸ್ವಲ್ಪ ನಮ್ಮ ಪರವಾಗಿ ನೋಡಿ, ನಮ್ಮ ತಾಯಿ ತಂದೆ ಮಗ ಏನೋ ಉದ್ಯೋಗ ಪಡಿತೇನೆ ಅಂತ ಬಂದೀವಿ ನಾವು ಸ್ವಾಮಿ. ಸರ್ ಅಂಬಲ್ ರಿಕ್ವೆಸ್ಟ್, ವಿರೋಧ ಪಕ್ಷ ನಾಯಕರಾಗಿರುವಂಥ RSX ಆಗಿರ್ಬೋದು, ವಿಜೇಂದ್ರ ಸರ್ ಹೋಗಿರು, ನಮ್ಮ ಉದ್ಯೋಗವನ್ನು ಹೆಚ್ಚಿಸಬೇಕೆಂದು ನೀವು ಚಳಿಗಾಲ ಅಧಿವೇಶನದಲ್ಲಿ ಮಾತನಾಡಬೇಕು. ಅದನ್ನು ನಾನು ಶೇರ್ ಮಾಡೇ ಮಾಡುತ್ತೇನೆ. ಇಡೀ ಕರ್ನಾಟಕದಂತೆ ನಿಮ್ಮ ಸರ್ಕಾರ ಬರಬೇಕಾದ್ರೆ ವಿದ್ಯಾರ್ಥಿ ಶಕ್ತಿ ಅತ್ಯಮೂಲ್ಯ. ನೀವು ವಿದ್ಯಾರ್ಥಿಗಾದರೆ ಏನಾದರೂ ನೀವು ನಿರ್ಲಕ್ಷ್ಯ ಮಾಡಿದರೆ ಮುಂದಿನ ಸರ್ಕಾರ ನಿಮ್ಮದು ಕಟ್ಟಿಟ್ಟ ಬುದ್ಧಿ ಬರೋದೇ ಇಲ್ಲ, ಸರ್ಕಾರ ಬರೋದೇ ಇಲ್ಲ. ನೀವು ವಿದ್ಯಾರ್ಥಿಗಳ ಪರವಾಗಿ, ಯುವಕರ ಪರವಾಗಿ, ರೈತರ ಪರವಾಗಿ, ಬೆಂಬಲವಾಗಿ ಎಲ್ಲರ ಪರವಾಗಿ ಧ್ವನಿ ಎತ್ತಿದಾಗಲೇ ನಿಮ್ಮ ಸರ್ಕಾರ ಬರುತ್ತದೆ. ನೀವು ಸದನದಲ್ಲಿ ಏನೂ ಮಾತನಾಡಿಲ್ಲ. ಅದ್ಯಾವುದೋ ಸುದ್ದಿ ಇದ್ಯಾವುದೋ ಸುದ್ದಿ ಮಾತಾಡೋದು ಬಿಟ್ಟು ಸ್ವಾಮಿ ಉದ್ಯೋಗದ ಬಗ್ಗೆ ಮಾತನಾಡಿ. ನೋಡಿ, ಇತ್ತೀಚೆಗೆ ಪೊಲೀಸನು ಆಯಿತು, ಚಿಕೋಟದಲ್ಲಿ ಒಂದಾಯಿತು, ಹಾಸನದಲ್ಲಿ ಒಂದಾಯಿತು. ಅವರು ತನಿಖೆ ಮಾಡ್ತೀನಿ ಅಂತ ಹೇಳ್ಕತ್ತಾರ. ತನಿಖೆಯಲ್ಲಿ ಮಾಡ್ತಾರೆ ಸ್ವಾಮಿ. ನೋಡಿ ಕಲ್ಚರ್, ನಮ್ಮ ಸಂಸ್ಕೃತಿ ಏನದ, ನಮ್ಮ ಕಲೆ ಏನು, ಕರ್ನಾಟಕ ಸರ್ಕಾರದ ಕಲೆ ಅಂತದ, ಸಂಸ್ಕೃತಿ ಅಂತದ. ಕನ್ನಡಕ್ಕಾಗಿ ಎಷ್ಟೋ ಹೋರಾಟ ಮಾಡಿದ್ರು. ಅಂಥದ್ರಲ್ಲಿ ಸಮಾಜ ಪೋಸ್ಟ್ ಎಲ್ಲ ಇಂಗ್ಲೀಷ್ ಕೊಡ್ತೀನಿ ಅಂದರೆ ಇಂಗ್ಲೀಷ್ದವ್ರಿಗೂ ಪೋಸ್ಟ್ ಇಲ್ಲ. ಗಣಿತ ಅಂತೂ ಲೆಕ್ಕಕ್ಕಿಲ್ಲ. ಹಿಂದಿ ಶಿಕ್ಷಕರು ಎಲ್ಲರೂ ನೇಮಕ ಮಾಡಿದ್ರು. ಕಾನೂನು ಮುಂದೆ ಎಲ್ಲರೂ ಸಮಾನ. ನಾನು ಕೇವಲ ಸಮಾಜಕ್ಕೆ ಅಷ್ಟೇ ಮಾಡ್ರಿ ಅಂತ ಹೇಳ್ತಿಲ್ಲ, ಇಂಗ್ಲೀಷ್ಗೆ ಅಷ್ಟೇ ಮಾಡ್ರಿ ಅಂತ ಹೇಳಿ ಎಲ್ಲ ಪೋಸ್ಟ್ ಹೆಚ್ಚು ಮಾಡ್ರಿ ಸ್ವಾಮಿ. 75,000 ಪೋಸ್ಟ್ ಹೆಚ್ಚು, 15,000 ಕರೆದ್ರಿ, ಆಟಕ್ಕೆ ಉಂಟು ಲೆಕ್ಕಕ್ಕಿಲ್ಲ. ಏನಾರು ಐತಿ? ಏನೂ ಇಲ್ಲ ಸರ. ನೋಡಿರಿ ಸರ, ನಿಮ್ಮ ಪರವಾಗಿ ನಾನು ದಯವಿಟ್ಟು ಹೇಳ್ತಿದ್ದೀನಿ, ಎಲ್ಲರ ಪರವಾಗಿ DVP ಸಂಘದ ಮಾಧ್ಯಮದ ಪರವಾಗಿ ಮತ್ತು ಮುಖ್ಯಮಂತ್ರಿ ಅವ್ರಿಗೂ ಅಂಬಲ್ ರಿಕ್ವೆಸ್ಟ್ ಹೇಳ್ತೀನಿ ಸರ್. DK ಶಿವಕುಮಾರ್ ಸರ್ ಅವರು ಬಂದಲ್ಲಿಂದ ಅಚ್ಚುಕಟ್ಟಾಗಿ ಹುದ್ದೆಗಳು ತುಂಬ್ತೀರಿ ಸರ್. ಆದರೆ ನಮ್ಗೆ ಇನ್ನೂ ಸ್ವಲ್ಪ ಶಿಕ್ಷಕ ಹುದ್ದೆ ತುಂಬ್ರಿ ಸರ್. ನಾವೆಲ್ಲ ಹಳ್ಳಿಗಾಡದಿಂದ ಬಂದೀವಿ, ಪ್ರಾದೇಶಿಕದಿಂದ ಬಂದೀವಿ ಅಂತ ಹೇಳ್ತಾ ಇದ್ದೇನೆ ಸರ್. ನಿಮ್ಗೆ ಅಷ್ಟು ಬಿಟ್ಟು ನಾವು ನಿಮ್ಗಿಂತ ಹೆಚ್ಚು ಏನು ಬೇಡ್ಕೊತಿಲ್ಲ. DK ಶಿವಕುಮಾರ್ ಅವರು ಅತ್ಯುತ್ತಮ ನೀಡ್ತಾ ಇದ್ದಾರೆ, ಆದರೆ ಇನ್ನೂ ಸ್ವಲ್ಪ ಶಿಕ್ಷಣ ಹೆಚ್ಚು ಕೊಡ್ವಿ. ಶಿಕ್ಷಣ ಹೆಚ್ಚು ಕೊಡೋದ್ರ ಮುಖಾಂತರ ದೇಶ ಅಭಿವೃದ್ಧಿ ಆಗಬೇಕಂದ್ರೆ ಮೊದಲು ಶಿಕ್ಷಕ ಬೇಕು. ಎಷ್ಟೋ ಕೊಲೆ, ಎಷ್ಟೋ ಅತ್ಯಾಚಾರ ಇವೆಲ್ಲ ಆಗುತ್ತಾ ಇದೆ. ಕಾರಣ ಏನು? ಶಿಕ್ಷಣ ಇಲ್ಲ, ನೈತಿಕ ಶಿಕ್ಷಣ ಇಲ್ಲ ಮಕ್ಕಳಲ್ಲಿ. ಅದಕ್ಕಾಗಿ ಹೆಚ್ಚಿನ ಮಟ್ಟದ ಶಿಕ್ಷಕರ ನೇಮಕ ಮಾಡಬೇಕಂದು ಇಷ್ಟು ಹೇಳುತ್ತಾ ನನ್ನ ಭಾಷಣ ಮುಗಿಸ್ತೇನೆ. ಜೈ ಜೈ. ಬೇಕು. ನಮ್ಮ ಹೆಸರು ಮಲ್ಲಪ್ಪ ಅಂತ. ನಮ್ಮದು ಯಾದಗಿರಿ, ಒಂದು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಯಾಗಿದ್ದು. ಕಾರಣ ಏನೆಂದರೆ ನಮ್ಮ ತಂದೆಯವರು ಇಂಗ್ಲೀಷ್ ಓದಲಿಲ್ಲ, ನಮ್ಮ ತಂದೆನೂ ಶಿಕ್ಷಣ ಓದಿಲ್ಲ, ನಮ್ಮ ತಾಯಿನೂ ಶಿಕ್ಷಣ ಓದಿಲ್ಲ. ನಾವು ಇಷ್ಟು ಓದಿ ಅಂದ್ರೆ ನಮ್ಮ ಪುಣ್ಯ. ಗ್ರಾಮೀಣ ಪ್ರದೇಶದಾಗ ಬಿಡು, ಯಾರು ಹೋದ್ರು ಮಾಡಿದಾರೆ? ಯಾರು ನೀವು ಹೊಸ ಕರೆದಿಲ್ಲ ಅಂದ್ರೆ ನೌಕರಿ ಮಾಡಿದವ್ರು ಗ್ರಾಮೀಣದಾಗ ಯಾರು ಹೋಗ್ತಾರೆ? ಗ್ರಾಮೀಣದಾಗ ಉದ್ಯೋಗ ಮಾಡೋರು ಯಾರು? ನಾವು ಒಂದೊಂದು ಉದ್ಯೋಗ ಪಡೆದು ಅನ್ಕೋ, ನಮ್ಮ ಮನೆ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗೇ ಆಗುತ್ತದೆ. ನೀವು ಕೇವಲ 3 ವರ್ಷದ ಒಂದು ಅಧಿಕಾರಕ್ಕಾಗಿ ಜೈಲಿಗೆ ಹೋಗೋದು, CM ಮನೆಗೆ ಹೋಗೋದು ಮಾಡ್ತಿರಲ್ಲ. ನಿಮ್ಗೆ ನಾಚಿಕೆ ಇಲ್ವಾ? ನಾವಿಷ್ಟು ಕಷ್ಟಪಟ್ಟು ಓದಿದೀವಿ, ನಿಯತ್ತಾಗಿ ಬರ್ತಾ ಇದೀವಿ. ನಿಮ್ಗಂತೂ ನಿಯತ್ತಿಲ್ಲ, ಸರ್ಕಾರಕ್ಕೆ ನಿಯತ್ತಿಲ್ಲ, ವಿದ್ಯಾರ್ಥಿಗಳ ನಿಯತ್ತಿಲ್ಲ. ನಾವಿಷ್ಟು ಕಷ್ಟಪಟ್ಟು ಏನಕ್ಕೆ ಕಷ್ಟಪಡ್ಬೇಕು? ನಿಮ್ ಮಕ್ಕಳನ್ನ ಕಳಿಸಿ. ನೀವು ನಿಜವಾದಂತ ಸರ್ಕಾರ ಆಗಿದೆ, ನಿಮ್ ಕನ್ನಡ ಪರ, ನಿಮ್ಗೆ ಏನಾದ್ರೂ ಕನ್ನಡಕ್ಕೆ ಆದ್ಯತೆ ಇದೆ, ನಿಮ್ ಮಕ್ಕಳ ಯಾವುದೇ ಆಂಗ್ಲ ಮಾಧ್ಯಮಕ್ಕೆ ಸೇರಿಸ್ಬೇಡ್ರಿ. ನಿಮ್ ಮಕ್ಕಳ ಕೂಡ ನಾವ್ ಹೆಂಗ್ ಓದ್ತಾ ಇದೀವಿ, ನಿಮ್ ಮಕ್ಕಳ ಕೂಡ ಅದೇ ಸರ್ಕಾರಿ ಶಾಲೆಯಲ್ಲಿ ಓದಿಸಿ. ನಿಮ್ ಮಕ್ಕಳು ಯಾವನಾದ್ರೂ ಈ ತರ ಬಸ್ ಕುತ್ಕೊಂಡಿದಾರ? ನಿಮ್ ಮಕ್ಕಳು ಯಾವಾಗ ಕೂತ್ಕೊಂಡಿದ್ದಾನೆ? ನಿಮ್ ಮಕ್ಕಳು ಏನೋ ಸರ್ಕಾರಿ ಶಾಲೆಯಲ್ಲಿ ಓದ್ತಾರ? ನಿಮ್ ಮಕ್ಕಳು ಏನ್ ಗೌರ್ಮೆಂಟ್ ಎಕ್ಸಾಮ್ ಬರ್ಸ್ತೀರಾ ನೀವು? ನಿಮ್ ಮಕ್ಕಳು ಏನ್ ಮಾಡ್ತಾರೆ? ನಿಮ್ ಮಕ್ಕಳ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಮಾಡ್ತೀರಿ, ರಾಜಕಾರಣ ಮಾಡ್ತೀರಿ. ನಾವೇನ್ ಮಾಡೋಣ? ನಮ್ಮಂತ ಬಡ ಮಕ್ಕಳು ಏನ್ ಮಾಡೋಣ? ನಿಮ್ ಮಕ್ಕಳ ಕೂಡಿಸಿ ಈ ತರ ನೋಡಿ, ಆ ತರ ಕೂಡಿಸಿ ನೀವು. ನಿಮ್ ಮಕ್ಕಳು ಯಾರ ರಾಜಕಾರಣಿ ಮಕ್ಕಳು ಯಾವತ್ತಾರ ಬೀದಿ ಪ್ರತಿಭಟನೆ ಮಾಡಿದಾರ? ಇಲ್ಲ. ಯಾಕಂದ್ರೆ ಅವ್ರಿಗೆ ಅಷ್ಟು ಸಂಪತ್ತು ಐತಿ, ಅವ್ರಿಗೆ ಅಷ್ಟು ಏನಪ್ಪಾ ಅಂದ್ರೆ ನೀವೇನೋ
ಶಾಲೆಗಳಲ್ಲಿ ಲೂಟಿ ಮಾಡಿಬಿಟ್ಟಿದ್ದೀರಾ. ನಾವು ಬಡ ಮಕ್ಕಳು ನಾವೆಲ್ಲಿಗೆ ಹೋಗೋಣ? ನಮ್ಗೆ ಅನ್ಯಾಯ ಆಗ್ತದೆ, ನಿಮ್ಗೆ ನಾಚಿಕೆ ಆಗಲ್ಲ ಸರ್ಕಾರಕ್ಕ. ವಿದ್ಯಾರ್ಥಿಗಳು, ಅದು ಶಿಕ್ಷಕರು, ದೇಶ ನಿರ್ಮಾಣ ಆಗ್ಬೇಕಂದ್ರೆ ಏನಪ್ಪ ಅಂದ್ರೆ ಒಬ್ಬ ಶಿಕ್ಷಕನಿಂದ ಮಾತ್ರ ಸಾಧ್ಯ. ಅಂತ ಶಿಕ್ಷಕನೇ ಮೋಸ ಮಾಡ್ತಾ ಕೊಟ್ಟಿದ್ದಾರೆ ನೀವಂತ ಸರ್ಕಾರ, ಭ್ರಷ್ಟ ಸರ್ಕಾರ. ನಿಮ್ಗೆ ಎಷ್ಟು ಉಳಿದ್ರೂ ಕಮ್ಮಿನೇ. ನಿಮ್ಮ ಮಕ್ಕಳು ಏಕೆ ನಮ್ಮ ತರ ಓದಿಸಿ ಸರ್ಕಾರಿ ಶಾಲೆಯಲ್ಲಿ ಓದಿಸಿ, ನಿಮ್ಮ ಮಕ್ಕಳಾದ್ರೆ ದೊಡ್ಡ ದೊಡ್ಡ ಸ್ಕೂಲಲ್ಲಿ ಓದಿಸೋದು, ಬೇರೆ ಕಂಟ್ರಿಗಳಿಗೆ ಕಳ್ಸೋದು. ನಿಮ್ಮ ಮಕ್ಕಳಿಗೆ ಒಂದು ನ್ಯಾಯ, ನಮ್ಮ ಮಕ್ಕಳಿಗೆ ಒಂದು ನ್ಯಾಯನಾ? ನಮಗೆ ಮಾತ್ರ ಒಂದು ಶಿಕ್ಷಕ ಆಗ್ಬೇಕಂತಂದ್ರೆ ಎಲಿಜಿಬಿಲಿಟಿ ಟೆಸ್ಟ್ ಇರ್ತೀರಾ, ಸಿಟಿ ಇರ್ತೀರಾ? ಇವಾಗ ಈ ರಾಜ್ಯವನ್ನೇ ನಡೆಸ್ತೀರಾ ನೀವು? CM ಆಗ್ತೀರಾ, PM ಆಗ್ತೀರಾ, ಮಂತ್ರಿ ಆಗ್ತೀರಾ? ನಿಮ್ಗೆ ಯಾಕೆ ಹುದ್ದೆಗೆ ಪರೀಕ್ಷೆ ನಡೆಸಬಾರ್ದು? ನೀವು ನೋಡಮ್ಮ, ಅಷ್ಟು ನಿಮ್ಗ ರಾಜ್ಯದ ಬಗ್ಗೆ ಕಾಳಜಿ ಇದ್ರೆ ಮಕ್ಕಳು ಯಾವ ರೀತಿಯಾಗಿ ನಾವು ಓದಿಕೆ ಅದಕ್ಕೆ ಮಾಡ್ತೀವಿ. ನೀವು ಒಂದು ಶಿಕ್ಷಣ ಸಚಿವರು ಆಗ್ಬೇಕಂದ್ರೆ ಕೆಲವೊಂದಿಷ್ಟು ಎಕ್ಸಾಮ್ಗಳನ್ನು ಇರ್ತೀವಿ, ನೀವು ಪಾಸ್ ಆಗಿ ನೀವು ಆ ಶಿಕ್ಷಕ ಹುದ್ದೆ ನಿರ್ವಹಿಸ್ಕೊಂಡು ಮುಚ್ಚುತ್ತಾಗಿ ನಿಮ್ಗೆ ಇಷ್ಟ ಬಂದಂತರ ಸರ್ಕಾರ ನಡೆಸಕ್ಕೆ ಏನ್ ಅನ್ಕೊಂಡಿದ್ರೆ ಪ್ರಜಾಪ್ರಭುತ್ವ ಸರ್ಕಾರ ಅಂತೇಳಿ ನಾವು ಬುಕ್ಕಲ್ಲಿ ಓದ್ತೇವೆ. ಇದು ಪ್ರಜಾಪ್ರಭುತ್ವ ಸರ್ಕಾರ ಅಲ್ಲ ಸ್ವಾಮಿ, ಇದು ಪ್ರಜಾಪ್ರಭುತ್ವ ಸರ್ಕಾರವೇ ಅಲ್ವೇ ಅಲ್ಲ, ಸರ್ವಾಧಿಕಾರತ್ವ ಸರ್ಕಾರ ಇದು. ಮುಂದೆ ಬ್ರಿಟಿಷ್ ಆಳ್ವಿಕೆ ಮಾಡೋದ್ರಲ್ಲಿ ಸ್ಟೋರ್ ಎಂದು ಇತ್ತು. ఎవరో ಆಡ್ತಿದ್ದ, ఎవరೋ ವಯಸ್ಸಂತಿದ್ದ, ఎవరೋ ಬರ್ತಿದ್ದ, ಯಾರಿ ಬೇಕು ಸಾಬಿದ್ದು ನಮ್ಮ ಕರ್ಮ. ತಂದೆ ತಾಯಿ ಓದ್ತಾರೆ ಅಂತ ಅವರು ಕಷ್ಟಪಟ್ಟು ಅವ್ರು ದುಡ್ಡು ಕಳಿಸ್ತಾರೆ. ನಾವು ಓದಿದ್ರೆ ನಮ್ಗೆ ಸರಿಯಾದಂತ ಒಂದು ಅವಕಾಶ ಸಿಕ್ಕಿಲ್ಲ ಅಂದ್ರೆ ಏನಕ್ಕಾಗಿ ಹೋಗ್ಬೇಕು ನಾವು? ನಿಮ್ಗ ಈಗ ಮೊನ್ನೆ ಏನೋ ಖಾತೆಗಳ ಹಂಚಿಕೆ ಮಾಡಿದ್ರಲ್ಲ, ಯಾವ ಆಧಾರ ಮೇಲೆ ಹಂಚಿಕೆ ಮಾಡ್ಕೊಂಡ್ರೆ ನೀವು? ನಾವು ಒಂದಿಷ್ಟು ಓದಿದ್ರೆ ನಮಗೆ ಸರಿಯಾದಂತ ನ್ಯಾಯ ಕೊಡ್ಸೋಣ ಅಂದ್ಮೇಲೆ ನೀವು ನಮ್ಮ ಆಳ್ವಿಕೆ ಮಾಡ್ತೀರಾ. ನಿಮಗೆ ಏನು ಕ್ವಾಲಿಫಿಕೇಶನ್ ಐತೆ ಸ್ವಾಮಿ? ನಾನು ಕೇಳ್ತೀನಿ ಇವತ್ತು, ಈ ಶಿಕ್ಷಣ ಸಚಿವ ಆಗ್ತೀನಿ ಅಂತೀರಾ, ಕೈಗಾರಿಕೆ ಸಚಿವ ಆಗ್ತೀನಿ ಅಂತೀರಾ, ಗೃಹ ಸಚಿವ ಆಗ್ತೀನಿ ಅಂತೀರಾ. ನಿಮ್ಗೆ ಅದ್ರ ಬಗ್ಗೆ ಏನ್ ಗೊತ್ತು? ನಿಮ್ಗೆ ಏನ್ ಗೊತ್ತು ಅದ್ರ ಬಗ್ಗೆ ಹೇಳಿ ನಮ್ಗೆ. ನಾವು ಏನಪ್ಪಾ ಅಂದ್ರೆ ಎಕ್ಸಾಮ್ ಇಡ್ತೀವಿ, ನೀ ಕ್ಲಿಯರ್ ಮಾಡಿ ಕೇಶ ಹುದ್ದಿನ ಅಲಂಕರಿಸು. ಅದ್ರದ್ದೇನು ಕಷ್ಟ ಐತಂತ ನಿಮ್ಗೆ ಗೊತ್ತಾಗುತ್ತೆ. ದುಡ್ಡಿದ್ದು ನೀನ್ ರಾಜಕಾರಣಿ, ನಾನು ಆಗ್ತೀನಿ. ನಮ್ಮಪ್ಪ ಗಳಿಸಿದ್ನಂದ್ರೆ ನಾನು ಏನಪ್ಪಾ ಅಂದ್ರೆ ರಾಜಕಾರಣಿ ಆಗ್ತೀನಿ, CM ಆಗ್ತೀನಿ, ಮಂತ್ರಿ ಆಗ್ತೀನಿ. ಮಂತ್ರಿ ಆದ್ರೆ ನನಗೆ ಕರೆಕ್ಟ್ ಆದಂತ ಒಂದು ಹುದ್ದೆ ನಿಲ್ಲಿಸುವಂತ ಅರ್ಹತೆ ಇಲ್ಲ ನಿಮ್ಗೆ. ನಾಚಿಕೆ ಆಗ್ಬೇಕು ಸರ್ಕಾರಕ್ಕೆ. ಏನು ಉಗಿದ್ರು ನಿಮ್ಗೆ ನಾಚಿಕೆ ಇಲ್ಲಲ್ರಿ ಸ್ವಾಮಿ? ವಿದ್ಯಾರ್ಥಿಗಳು ಇಷ್ಟು ಕಷ್ಟ ಪಡ್ತೀವಿ, ಒಬ್ಬನಾದ್ರು ಬಂದು ಮಾತಾಡ್ತಾರೆ ಅದ್ರ ಬಗ್ಗೆ. ಇದು ಬಂದ್ ಕೇಸ್ ಮನೆ ಕೊಡ್ತೀವಿ, ಆ ಮನೆ ತಗೋತೀರಾ, ವೊಕೇಶನ್ ಡಿಸ್ಪ್ಲೇ ಹಾಕ್ತೀರಾ. ಇದು ಕೇವಲ ನಮ್ಮ ಮನವಿ ಅಲ್ಲ, ಇದು ನಮ್ಮ 25-26 ವರ್ಷದ ಶ್ರಮ. ಶತಾಯಗತಾಯ ಅಂತ ನಾವೇನಪ್ಪ ಅಂದ್ರೆ ಅದಕ್ಕೆ ಕೂತ್ಕೊಂಡಿದೀವಿ. ಇಷ್ಟು ಅನ್ಯಾಯ ಮಾಡ್ತಿರಲ್ಲ, ನಿಮ್ಗೆ ನಾಚಿಕೆ ಇಲ್ವಾ? ಈಗ ಒಮ್ಮೆ ಮೇಲೆ ಸಮಾಜ ವಿಜ್ಞಾನ ಶಿಕ್ಷಣ ಆಂಗ್ಲ ಭಾಷೆಗೆ ಹೊಡೆದಾಕಿದಿರಲ್ಲ, ನಿಮಗ ಜ್ಞಾನ ಇಲ್ವಾ? ಹಿಂದೆ ಇದ್ದಂತ ವಿದ್ಯಾರ್ಥಿಗಳಿಗೆ ಮೋಸ ಆಗುತ್ತೆ. ಅವ್ರು ಎಷ್ಟೋ ವರ್ಷ ಕಷ್ಟಪಟ್ಟು ಓದಿರೋ ನಿಮ್ಗೆ ಜ್ಞಾನ ಇಲ್ವಾ? ಈ ತರ ಮಾಡಿದ್ರೆ ಏನ್ ಮಾಡ್ಬೇಕು? ನಾವು ಮಾಡ್ತಾ ಇತ್ತಾ? ನಾವು ಓದುವಾಗ ನಮ್ಗೆ ಯಾಕೆ ಆಂಗ್ಲ ಮಾಧ್ಯಮದಲ್ಲಿ ಸಮಾಜ ವಿಜ್ಞಾನ ಓದಕ್ಕೆ ಸರ್ಕಾರ ಅವಕಾಶ ಕೊಟ್ಟಿದ್ದಿಲ್ಲ? ಹಾಗಾದ್ರೆ ಈಗ ಒಮ್ಮೆದ ಮೇಲೆ ಬಂದ್ ಕೇಸಿ ಟ್ರೆಂಡಿಂಗ್ ತಕ್ಕ ನೀನು ಹೋಗಂತಂದ್ರೆ ನಾವ್ ಎಲ್ಲಿಗೆ ಹೋಗೋದು? ಏನ್ ಬೇಕಿದ್ರೆ ವಿಷ ಕೊಟ್ಬಿಡಿ, ವಿಷ ಕೂಡ ನಾವು ಹೋಗ್ಬಿಡ್ತೀವಿ ಇಲ್ಲಿಂದಲ್ಲಿ. ಅಷ್ಟು ಈ ಸರ್ಕಾರಕ್ಕೆ ಮುನ್ನೆಚ್ಚರಿಕೆ ಕ್ರಮ ಇದ್ದಿದ್ರೆ ನಾವು ಓದುವಂತ ಸಮಯದಲ್ಲಿ ನಮಗೆ ಸರಿಯಾಗಿ ಸಮಾಜ ಶಿಕ್ಷಕ ಕನ್ನಡ ಮಾಧ್ಯಮದಲ್ಲಿ ಓದೋ ಸಮಾಜ ಶಿಕ್ಷಕರೇ ಇದ್ದಿದ್ದಿಲ್ಲ. ಈಗ ಒಮ್ಮೆದ ಮೇಲೆ ನಾವು ಕನ್ನಡವನ್ನು ಓದ್ಕೊಂಡು ಬಂದಿದ್ದೀವಿ, ಸಮಾಜ ಶಿಕ್ಷಕರಾಗಿ ಓದ್ತಿದ್ದೀವಿ. ಈಗ ನೋಡ್ರಿ ಅದರಲ್ಲಿ ಮತ್ತೆ ವಿಭಾಗ ಮಾಡಿದ್ರೆ ನಾವ್ ಎಲ್ಲಿಗೆ ಹೋಗೋಣ? ಈ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮ ಇರ್ಲಿ ಹಾಗಂತೇಳಿ ಹಿಂದೆ ಇದ್ದಂತ ನಮ್ಮಂತವ್ರನ್ನ ಕಡೆಗಣಿಸಿದ್ರೆ ನಾವ್ ಎಲ್ಲಿಗೆ ಹೋಗೋಣ? 26-27 ವಯಸ್ಸು ನಮೀಗ. ಇದಕ್ಕಂತಾನೆ ಪರಿಶ್ರಮ ಪಟ್ಟು ಅಪ್ಪ ಅಮ್ಮನ ಊರಲ್ಲಿ ಬಿಟ್ಟು ಅವ್ರಿಗೆಲ್ಲ ವಯಸ್ಸಾಗಿರ್ತಾವ್ರೆಲ್ಲರೂ ಬಿಟ್ಟು ನಾವು ಇಲ್ಲಿ ತನ ಬಂದಿರ್ತೀವಿ. ಸರಿಯಾದಂತ ಊಟ ಇಲ್ಲ, ಸರಿಯಾದ ವ್ಯವಸ್ಥೆ ಇಲ್ಲ, ನಮ್ಗೆ ಅಷ್ಟು ಕಷ್ಟ ಇದ್ರು ಓದ್ತಾ ಇದೀವಿ ಅಂತ ಅಂದಾಗ ಈ ಸರ್ಕಾರ ತಮ್ಗೆ ಹೇಗ್ ಬೇಕೋ, ತಮ್ಗೆ ಯಾವ ರೀತಿ ಆಲೋಚನೆ ಬರ್ತೋ ಆ ರೀತಿ ಪೋಷಣೆ ತಿಳ್ಕೊಂಡ್ರೆ ನಾವ್ ಎಲ್ಲಿಗೆ ಹೋಗೋಣ? ವಿದ್ಯಾರ್ಥಿಗಳಿಗೆ ಏನ್ ಬೇಕು? ಪ್ರಜಾಪ್ರಭುತ್ವ ಸರ್ಕಾರ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಏನ್ ಬೇಕು, ಯಾವ ರೀತಿಯಾದಂತ ವ್ಯವಸ್ಥೆ ಇಲ್ಲ, ಅವ್ರು ಹೆಂಗ್ ಬರ್ತಾ ಇದಾರೆ, ಅವ್ರಿಗೆ ಏನ್ ಬೇಕು ಆ ರೀತಿಯಾಗಿ ಏನಪ್ಪ ಪೋಸ್ಟ್ ತಿಳ್ಕೊಳ್ಬೇಕು. ಆ ರೀತಿಯಾಗಿ ವ್ಯವಸ್ಥೆನೇ ಬಿಟ್ಬಿಟ್ಟಿದ್ದಾರೆ. ಹಾಗಾದ್ರೆ ಸಮಾಜ ವಿಜ್ಞಾನ ನೀವು ಇಂಗ್ಲಿಷ್ ಮಾಧ್ಯಮದಲ್ಲಿ ತಗೊಳ್ಬೇಕಾಗಿದ್ರೆ ನಮ್ಗೆ ಯಾಕೆ ಶಿಕ್ಷಣ ನೀವು ಕೊಡ್ಲಿಲ್ಲ? ನನ್ ಪ್ರಶ್ನೆ. ನಾನು ಓದುವಾಗ ನನಗೆ ಸಮಾಜ ವಿಜ್ಞಾನ ಕನ್ನಡ ಶಿಕ್ಷಕರು ಇದ್ದಿಲ್ಲ, ಗಣಿತ ಶಿಕ್ಷಕರು ಇದ್ದಿಲ್ಲ. ಆದ್ರೂ ಅದರಲ್ಲಿ ನಾನು ಕಷ್ಟಪಟ್ಟು ಓದಿ ತನ ಬಂದಿದ್ದೇನೆ ಅಂತಂದ್ರೆ ಈಗ ನನ್ ಗೋಲ್ ಯಾಕೆ ಮುರಿತಾ ಇದ್ದೀರಾ ನೀವು? ಸಮಾಜ ವಿಜ್ಞಾನ ಶಿಕ್ಷಕರ ಗೋಳನ್ನು ಯಾಕೆ ಮುರಿತಾ ಇದ್ದೀರಾ? ಈಗ ಮುನ್ನೆಚ್ಚರಿಕೆ ಕ್ರಮ ಹೋಗಿ ಈಗ ಇಷ್ಟು ಎಲ್ಲ ಆಂಗ್ಲ ಮಾಧ್ಯಮ ಶಾಲೆ ಈಗ ಮುನ್ನೆಚ್ಚರಿಕೆ ಕ್ರಮವಾಗಿ ಏನಪ್ಪ ಅಂದ್ರೆ ನೀವು ಆಂಗ್ಲ ಭಾಷೆ ತಿಳ್ಕೊಳ್ತಿದ್ದೀರಿ ಅಂತ ಹೇಳ್ತಿದ್ರು ಸಮಾಜ ವಿಜ್ಞಾನ. ಆದ್ರೆ ನಾವು ಸಮಾಜ ವಿಜ್ಞಾನವನ್ನು ಕನ್ನಡದಲ್ಲಿ ಓದಿದ್ವಿ, ನಮ್ಗೆ ನ್ಯಾಯ ಕೊಡ್ತೀರಾ ನೀವು? ಅವ್ರು ಸಂಪೂರ್ಣವಾಗಿ ಕಡಿತಗೊಳಿಸ್ಬಿಡಬೇಕು. ಸಮಾಜ ವಿಜ್ಞಾನ ಕೇವಲ ಕನ್ನಡದಲ್ಲಿ ಓದಿದಂತರಿಗೆ ಮಾತ್ರ ಏನಪ್ಪ ಅಂದ್ರೆ ಅವಕಾಶ ಮಾಡಿಕೊಡ್ಬೇಕು. ಹೊರಡಿಸಲಾಗಿದ್ದು ಆ ಅಧಿಸೂಚನೆಯಲ್ಲಿ ಅನೇಕ ರೀತಿಯಾದಂತಹ ಗೊಂದಲಗಳು ಇದ್ದು ಅನೇಕ ವಿಷಯ ಶಿಕ್ಷಕರಿಗೆ ಅದರಲ್ಲಿ ಅನ್ಯಾಯವಾಗಿದ್ದು ಅದನ್ನ
ಸರ್ಕಾರ ಸರಿಪಡಿಸಬೇಕೆಂಬ ಒಂದು ನಿಟ್ಟಿನಲ್ಲಿ ಈ ಒಂದು ಹೋರಾಟಕ್ಕೆ ನಾವು ಸಜ್ಜಾಗಿದ್ದೀವಿ. ಶಾಲೆಗಳಲ್ಲಿ ಎಷ್ಟೋ ಶಿಕ್ಷಕರ ಕೊರತೆ ಇದೆ. ಸ್ಪೆಷಲಿ ನಾನು ಕೂಡ ಒಂದು ಸೋಷಿಯಲ್ ಸೈನ್ಸ್ ಎಸ್ಪಿರೆಂಟು. ನಾನು ಸತತ 5 ವರ್ಷ ಆದರ್ಶ ವಿದ್ಯಾಲಯದಲ್ಲಿ ನಾನು ಪಾಠವನ್ನ ಮಾಡ್ತಿರುವಂತಹ ಸಂದರ್ಭದಲ್ಲಿ ಸಮಾಜ ವಿಜ್ಞಾನಕ್ಕೆ ನಾನು ಕನ್ನಡ ಮೀಡಿಯಂ ಸ್ಟೂಡೆಂಟ್ ಆದರೂ ಕೂಡ ಪ್ರತಿ ವರ್ಷ ಒಂದು 15ರಿಂದ 20 ವಿದ್ಯಾರ್ಥಿಗಳು ನನ್ನ ಸಬ್ಜೆಕ್ಟ್ ಅಲ್ಲಿ 100ಕ್ಕೆ 100 ಅಂಕಗಳನ್ನ ಗಳಿಸಿದ್ರು. ಇದು ನಾನು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕಲ್ತಂತಹ ವಿದ್ಯಾರ್ಥಿ ಅಲ್ಲ, ನಾನು ಕನ್ನಡ ಮೀಡಿಯಂ ಅಲ್ಲಿ ಕಲ್ತಿರುವಂತಹ ವಿದ್ಯಾರ್ಥಿ. ಆ 100ಕ್ಕೆ 100 ಅಂಕವನ್ನ ಪಡಿಲಿಕ್ಕೆ ನಾನು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕಲ್ತಿರ್ಬೇಕಂತ ಅವಶ್ಯಕತೆ ಇಲ್ಲ. ನಾನು ಕನ್ನಡ ಮಾಧ್ಯಮದಲ್ಲೂ ಕೂಡ ಕಲ್ತಿ ಏನಂತಂದ್ರೆ ಮಕ್ಕಳಿಗೆ 100ಕ್ಕೆ 100 ಅಂಕಗಳನ್ನ ಪಡ್ಕೊಳ್ಳಿಕ್ಕೆ ಅವಕಾಶವನ್ನ ಮಾಡಿಕೊಡ್ತೀನಿ ಅಂದ್ರೆ ಯಾಕೆ ನಮ್ಗೆ ಆ ಒಂದು ಆಂಗ್ಲ ಶಿಕ್ಷಕ ಅಂದ್ರೆ ಸಮಾಜ ವಿಜ್ಞಾನದಲ್ಲಿ ಏನಪ್ಪಾ ಅಂತಂದ್ರ ಆಂಗ್ಲ ವಿಷಯಕ್ಕೆ ನಾವು ಕನ್ನಡ ಮೀಡಿಯಂ ಅನ್ನ ಯಾಕೆ ತೆಗೆದುಕೊಳ್ಳೋ ಸರ್ಕಾರ? ಇಲ್ಲಿ ಇರುವಂತಹ ಇಷ್ಟೆಲ್ಲ ವಿದ್ಯಾರ್ಥಿಗಳು ಅದಾರಲ್ಲ, ಇದರಲ್ಲಿ ಇಂಗ್ಲಿಷ್ ಡಿಗ್ರಿಯನ್ನ ಯಾರು ಮುಗಿಸ್ಯಾರ? ಸೋಷಿಯಲ್ ಸೈನ್ಸ್ ಅಲ್ಲಿ ಯಾರು ಕೂಡ ಇಂಗ್ಲಿಷ್ ಡಿಗ್ರಿಯನ್ನ ಮುಗಿಸಿಲ್ಲ. ಈ ಹಿಂದೆನೂ ಕೂಡ ಏನಪ್ಪಾ ಅಂದ್ರೆ ಎಷ್ಟೋ ಇಂಗ್ಲಿಷ್ ಮೀಡಿಯಂ ಶಾಲೆಗಳದಾವ. ಆದರ್ಶ ವಿದ್ಯಾಲಯ ಆಗಿರ್ಬೋದು, ಮೊರಾರ್ಜಿ ಆಗಿರ್ಬೋದು, ಕಿತ್ತೂರ್ ಆಗಿರ್ಬೋದು, ಎಲ್ಲಾ ಶಾಲೆಗಳು ಅದಾವ. ಅದ್ರಲ್ಲಿ ಕೂಡ ಇವಾಗ ಪ್ರೆಸೆಂಟ್ ಪಾಠ ಮಾಡ್ತಿದ್ರಲ್ಲ ಶಿಕ್ಷಕರು, ಯಾರು ಕೂಡ ಇಂಗ್ಲಿಷ್ ಡಿಗ್ರಿಯನ್ನ ತಗೊಂಡ್ ಬಂದಿಲ್ಲ. ಸೋಷಿಯಲ್ ಸೈನ್ಸ್ ಅಲ್ಲಿ ಇಂಗ್ಲಿಷ್ ಡಿಗ್ರಿಯನ್ನ ತಗೊಂಡ್ ಬಂದಿಲ್ಲ. ಹಳ್ಳಿಗಳಲ್ಲಿ ಇರುವಂತಹ ಶಾಲೆಗಳಲ್ಲಿ ಕನ್ನಡ ಮೀಡಿಯಂ ಇರುವಂತಹ ಟೀಚರ್ಸ್ ಗಳೇ ಪಾಠ ಮಾಡ್ತಿದ್ದಾರೆ. ಎಕ್ಸಾಂಪಲ್ ಅದನ್ನ ನಾನೇ ಅಂತ ಹೇಳ್ತಾ ಇದ್ದೀನಿ. ಪ್ರೂಫ್ ಜೊತೆ ತೋರ್ಸಂದ್ರೆ ನಾನು ಪ್ರತಿ ವರ್ಷ 10ರಿಂದ 20 ಮಕ್ಕಳಿಗೆ 100ಕ್ಕೆ 100 ಅಂಕಗಳನ್ನ ಏನಪ್ಪಾ ಅಂತಂದ್ರೆ ಅವ್ರು ಪಡ್ಕೊಳ್ಳಿಕ್ಕೆ ಏನಂತಂದ್ರೆ ಹೆಲ್ಪ್ ಮಾಡಿ ಅಂತ ಹೇಳಿ ಕೂಡ ಏನಂತ ನಾನು ಈ ಒಂದು ಹೋರಾಟದ ಮುಖಾಂತರ ಏನಪ್ಪಾ ಅಂದ್ರೆ ಖುಷಿಯಿಂದ ಹೇಳ್ಕೊಳ್ಳಕ್ಕೆ ಏನಪ್ಪಾ ಅಂತಂದ್ರ ಇಚ್ಛೆ ಪಡ್ತೀನಿ. ಯಾಕಂತಂದ್ರ ಕನ್ನಡ ಮಾಧ್ಯಮದಲ್ಲಿ ಕಲ್ತಿರುವಂತಹ ವಿದ್ಯಾರ್ಥಿಗಳು ಇಂಗ್ಲಿಷ್ ಮಾಧ್ಯಮದಲ್ಲಿ ಸೋಷಿಯಲ್ ಸೈನ್ಸ್ ಪಾಠ ಮಾಡಲ್ಲ ಅಂತ ಹೇಳಿ ಹೇಳಕ್ ಸರ್ಕಾರ ಯಾರು? ಒಬ್ಬ ವಿದ್ಯಾರ್ಥಿಯಲ್ಲಿ ಇರುವಂತಹ ಜ್ಞಾನ ಏನದ ಅಂತ ಹೇಳಿ ಅವ್ರಿಗೆ ಗೊತ್ತಾ? ಗೊತ್ತಿಲ್ಲ. ಅದಕ್ಕ ಈ ಸೋಷಿಯಲ್ ಸೈನ್ಸ್ ಅನ್ನೋದು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಏನಿದಲ್ಲ, ಕನ್ನಡ ಮೀಡಿಯಂ ಕೂಡ ಏನಪ್ಪಾ ಅಂದ್ರೆ ಅವಕಾಶವನ್ನ ಮಾಡ್ಕೊಡ್ಬೇಕು. ಅವ್ರಿಗೆ ನಾವೇನಪ್ಪಾ ಅಂತಂದ್ರೆ ಅದನ್ನ ಮನವಿ ಮಾಡ್ಕೊಳಕತ್ತೀವಿ. ಕೇವಲ ಕನ್ನಡ ಮಾಧ್ಯಮದಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಕನ್ನಡ ಪೋಸ್ಟ್ ಅಷ್ಟೇ ಅಲ್ಲದೇಪ್ಪ ಅಂದ್ರ ಈಗ ಇಂಗ್ಲಿಷ್ ನವರಿಗೆ ಪೋಸ್ಟ್ ಇಲ್ಲ, ಅವ್ರು ಎದಕ್ ಬರ್ತಾರಂದ್ರ ಸೋಷಿಯಲ್ ಸೈನ್ಸ್ ಬರ್ತಾರ. ಹಿಂದಿ ಪೋಸ್ಟ್ ಇಲ್ಲ, ಅವರು ಕೂಡ ಸೋಷಿಯಲ್ ಸೈನ್ಸ್ ಬರೀತಾರ. ಪ್ಲಸ್ ಅದರ ಜೊತೆಗೆ ಎಡ್ಜಸ್ಟಿಯರ್ ಈಗ ರೀಸೆಂಟ್ ಆಗಿ ಏನಪ್ಪಾ ಅಂತಂದ್ರ 22 ಒಳಗಡೆ GPT ಏನದಾರಲ್ಲ, ಅವರು ಕೂಡ ಏನಪ್ಪಾ ಅಂತಂದ್ರ ಹೈಸ್ಕೂಲ್ ಅದ, ಹೈ ಪೋಸ್ಟ್ ಅದ, ಅವರು ಕೂಡ ಕಾಂಪಿಟೇಷನ್ ಮಾಡಕ್ ಬರ್ತಾರ. ಇಲ್ಲಿ ಪೋಸ್ಟೇ ಇಲ್ಲ, ಕಾಂಪಿಟೇಷನ್ ಮಾಡಿ ಉಪಯೋಗ ಏನಾಯ್ತು? ಈ ಲಾಸ್ಟ್ ಇಯರ್ ನಾನು ಮತ್ತೆ ಇಲ್ಲಿ ಕುಂತಿರುವಂತಹ ಎಷ್ಟೋ ವಿದ್ಯಾರ್ಥಿಗಳು ಏನಪ್ಪಾ ಅಂದ್ರ 1:2 ಇಂದ ಜಸ್ಟ್ ಪಾಯಿಂಟ್ ಅಲ್ಲಿ ಹೋಗಿರುವಂತಹ ಒಂದು ಸಿಚುವೇಶನ್ಸ್ ಕೂಡ ಅದಾವ. ಎಲ್ಲರೂ ಕೂಡ ಏನತ್ತೆ, ನಾನು ಕೂಡ ಲಾಸ್ಟ್ ಫೈನಲಿ 1:2 ತನಕ ಹೋಗ್ಬಿಟ್ಟು ಜಸ್ಟ್ 29 ಪಾಯಿಂಟ್ ಏನಪ್ಪಾ ಅಂದ್ರೆ ನಾನು ಹೊರಗೆ ಬಂದಿದ್ದೀನಿ. ಇಂತ ಒಂದು ಎಷ್ಟೋ ಸಮಸ್ಯೆಗಳು ಇರುವಂತಹ ವಿದ್ಯಾರ್ಥಿಗಳು ಈ ಒಂದು ಬಿಜಾಪುರಲ್ಲಿ ಬಂದು ಏನಪ್ಪಾ ಅಂದ್ರ ಪಾಠ ಮಾಡತ್ತಾರೆ. ಎಷ್ಟೋ ತಂದೆ ತಾಯಿಗಳು ಇಲ್ಲದೆ ಇರುವಂತಹ ವಿದ್ಯಾರ್ಥಿಗಳು ಮಾರ್ನಿಂಗ್ ಕೆಲಸ ಮಾಡಿ ನೈಟ್ ಓದಾಕತ್ತಾರ. ಸರ್ಕಾರ ಅವರಿಗೆ ಈ ತರ ಅನ್ಯಾಯವನ್ನ ಮಾಡ್ತಾ ಕೂತ್ರ ಇವ್ರು ನಾವು ಜಾಬ್ ಪಡ್ಕೊಳ್ಳೋದು ಯಾವಾಗ? ಅಷ್ಟೇ ನಮ್ದು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದು ಏನಪ್ಪಾ ಅಂತಂದ್ರ ಇರುವಂತಹ ಪೋಸ್ಟ್ ಅಲ್ಲಿ ಏನಪ್ಪಾ ಅಂದ್ರ ಈಗ ಸೋಷಿಯಲ್ ತೆಗೆದು ಇಂಗ್ಲಿಷ್ ದವ್ರಿಗೆ ಕೊಡೋದು ಬೇಡ. ಯಾಕಂದ್ರೆ ಲಾಸ್ಟ್ ಇಯರ್ ಕೂಡ ಇದೇ ತರ ಆಗಿದೆ. ಸೋಷಿಯಲ್ ದವ್ರನ್ನ ತೆಗೆದು ಏನಪ್ಪಾ ಅಂತಂದ್ರ ಇಂಗ್ಲಿಷ್ ಪೋಸ್ಟ್ ಕೊಟ್ರು. ಆ ತರ ಬೇಡ. ಸೋಷಿಯಲ್ ದವರಿಗೆ ಅವರಿಗೆ ನ್ಯಾಯ ಒದಗಿಸ್ಲಕ್ ಹೋಗಿ ಇಂಗ್ಲಿಷ್ ದವ್ರಿಗೆ ಅನ್ಯಾಯ ಮಾಡೋದು ಬೇಡ. ಹೆಚ್ಚಿಗೆ ಮಾಡ್ರಿ ಪೋಸ್ಟ್, ಇವಾಗ ಇದಲ್ಲ ಪೋಸ್ಟ್, ಅದ್ರಲ್ಲಿ ಇನ್ನೊಂದ್ ಸ್ವಲ್ಪ ಹೆಚ್ಚಿಗೆ ಮಾಡ್ರಿ. ಎಲ್ಲರಿಗೂ ಕೂಡ ಏನಪ್ಪಾ ಅಂತಂದ್ರೆ ಈ ಒಂದು ಶಿಕ್ಷಕ ಅನ್ನೋ ಒಂದು ತಮ್ಮ ಕನಸಿನ ಹುದ್ದೆಯನ್ನ ಏನಪ್ಪಾ ಅಂತಂದ್ರೆ ಪಡ್ಕೊಳ್ಳಿಕ್ಕೆ ಸಹಕಾರ ಮಾಡಿಕೊಡ್ಬೇಕು ಅಂತ ಹೇಳಿ ನಾ ಸರ್ಕಾರಲ್ಲಿ ಏನಪ್ಪಾ ಅಂತಂದ್ರೆ ಮನವಿಯನ್ನ ಮಾಡ್ಕೊಡ್. ನನ್ನ ಹೆಸರು ಹಳ್ಳೆಮ್ಮ ಅಂತ. ಈಗ ಏನು ಕಾಲ್ಫಾರ್ಮ್ ಮಾಡ್ಯಾರಲ್ಲ ಪೋಸ್ಟು, ಹೇಳಕ್ಕಷ್ಟೇ ಅದು 15,000 ಅಂತ ಹೇಳಕ್ ಅಮೌಂಟ್ ಜಾಸ್ತಿ ಅದ. ಬಟ್ ಅದರಲ್ಲಿ ಡಿಸ್ಟಿಕ್ ವೈಸು ಮತ್ತು ನಮ್ಮ ಡಿವಿಷನ್ ವೈಸು ಕಾಸ್ಟ್ ವೈಸು ಹೋದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಬರಲ್ಲ, ಅಷ್ಟು ಕಡಿಮೆ ಅವ. ಮತ್ತು ಎಲ್ಲರೂ ಅವ್ರವ್ರ ಸಬ್ಜೆಕ್ಟ್ ಬಗ್ಗೆ ಹೇಳಿದ್ರು, ಸೋಷಿಯಲ್, ಇಂಗ್ಲೀಷ್, ಕನ್ನಡ ಅಂತ ಹೇಳಿದ್ರು. ಮ್ಯಾಥ್ಸ್ನು ಆಲ್ಮೋಸ್ಟ್ SST ಏನಂದ್ರೆ 0ನೇ, ಮ್ಯಾಥ್ಸಲ್ಲಿ ಏನೂ ಪೋಸ್ಟೇ ಇಲ್ಲ ನಮಗೆ. ಮತ್ತು GP ಅಷ್ಟರಲ್ಲಿ ಕೊಟ್ಟಾರ, ಓನ್ಲಿ 200 ಅಷ್ಟೇ. ನಾನ್ HK 74 ಅವ, HK ಅಷ್ಟೇ 162 ಅವ. ಸೊ ಇಷ್ಟು ಪೋಸ್ಟಿಗೆ ಎಷ್ಟೋ ವರ್ಷದಿಂದ ಕಾಯ್ಲಕತ್ತಾರೆ ಎಷ್ಟೋ ಟೀಚರ್ಸ್ ಎಲ್ಲ. ನಾವು ಈಗೀಗ ಪಾಸ್ಔಟ್ ಆಗಿ ಬಂದವ್ರು ಏನೋ ನಾವು ಇದು ಆಗ್ಬೋದು. ಇಷ್ಟು ಜನ ಓದ್ಕೋತು ಕುಂತವ್ರಿಗೆಲ್ಲ ಮೋಸ ಆಗ್ತದೆ. ಓನ್ಲಿ 200 ಪೋಸ್ಟ್ ಅಂದರೆ ಯಾರಿಗೂ ಸಾಲಲ್ಲ. ಅದು ಹೇಳಕ್ಕೆ ಮಾತ್ರ 15,000, ಬಟ್ ಅದರಲ್ಲಿ ಇರೋದು ಎಲ್ಲರಿಗೂ ಹಂಚಿಕೆ ಆಗೋದು ಅಷ್ಟು ಕಡಿಮೆ. ಬಟ್ ಇಷ್ಟೋ ದಿನ ಹೋರಾಟ ಮಾಡಿ ಎಷ್ಟೋ
ಸಂಘಟನೆ ಮಾಡಿದ ಮೇಲೆ ಇವಾಗ 15,000 ಕರೆದಾರೆ ಪೋಸ್ಟ್. ಇನ್ನು ಮತ್ತೆ ಮುಂದೆ ನಾವು ಈಗ ಎಷ್ಟು 200 ಮಂದಿ ಪೋಸ್ಟ್ ಆದ್ರಂದ್ರೆ ಇನ್ನು ಉಳಿತಾರೆ ಎಷ್ಟು? ಅಷ್ಟು ಜನ ಪೋಸ್ಟ್ ಆಗ್ಬೇಕಂದ್ರೆ ಇವ್ರನ್ನ ಮತ್ತೆ ಎಷ್ಟು ವರ್ಷ ವೇಟ್ ಮಾಡಬೇಕು ನಾವು ಇನ್ನ ನೆಕ್ಸ್ಟ್ ಪೋಸ್ಟ್ ಕರೀಲಕ್ಕ. ಸೊ ಅದಕ್ಕಾಗಿ ನಾನು ಏನು ರಿಕ್ವೆಸ್ಟ್ ಮಾಡ್ಕೋತೀನಿ ಅಂದ್ರೆ ಇರೋ ಪೋಸ್ಟನ್ನು ಇವಾಗ ಇನ್ಕ್ರೀಸ್ ಮಾಡಿದ್ದೀರಾ ಅಂದ್ರೆ ಇವಾಗಿನೇ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ರಿ ಮ್ಯಾಥ್ಸ್ ಪೋಸ್ಟ್. ಮತ್ತೆ HSTR ಅಲ್ಲೂ ನಮ್ಗೆ ಅವಕಾಶ ಕೊಟ್ರಿ ಮ್ಯಾಥ್ಸ್ ಬರೀಲಕ್ಕ, ಅದ್ರಲ್ಲಂತೂ ಪೂರ 0 ಮಾಡಿರಿ. ಮತ್ತೆ ಟೈಮಿಂಗ್ ಈಗ ಏನು ಮಾಡಿರಿ, ಸಿಲೆಬಸ್ ಪೂರ ಚೇಂಜ್ ಮಾಡಿಬಿಟ್ಟಾರೆ. HSTR GPSTR ಸಿಲೆಬಸ್ ವಾಸ್ಟ್ ಕೊಟ್ಬಿಟ್ಟಾರೆ, ಜಾಸ್ತಿ ಕೊಟ್ಬಿಟ್ಟಾರೆ. ಅಷ್ಟು ಸಿಲೆಬಸ್ ನಾವೀಗ 45-50 ಡೇಸಲ್ಲಿ ಓದಕ್ಕೆ ಸಾಧ್ಯನೇ ಇಲ್ಲ. IAS KS ದವರು ಓದೋರಿಗೆ ನಾವು ಹೇಳಿದ್ರೆ ನಿಮ್ಮ ಸಿಲೆಬಸ್ ಇಷ್ಟ ಅದ ಅಂತ ಕೇಳಕತ್ತಾರ. ಸೊ ಅದನ್ನೇ ನಮ್ಗೆ ಓದ್ಲಕ್ಕ ನಾವು ಸಿಲೆಬಸ್ ತೆಗೀರಿ ಅಂತ ಹೇಳಲ್ಲ. ಸೊ ಅದನ್ನೇ ಓದೋಕೆ ನಮ್ಗೆ ಟೈಮ್ ಹೆಚ್ಚಿಗೆ ಕೊಡ್ರಿ. ಒಂದು 90 ಡೇಸ್ ಆದರೂ ಮಿನಿಮಮ್ ನಮಗೆ ಟೈಮ್ ಕೊಡ್ರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಮನವಿಯನ್ನು ನಾನೀಗ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಇದನ್ನು ಸರ್ಕಾರಕ್ಕೆ ಸರ್ ಮೂಲಕ ತಲುಪಿಸಿ ಏನಪ್ಪ ಇದಕ್ಕೆ ಉತ್ತರವನ್ನು ಪಡೆಯೋಣ. ಒಂದು, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಶಾಲಾ ಶಿಕ್ಷಣ ಸಾಕ್ಷರತಾ ಸಚಿವರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ವಿಷಯ ಇಂಗ್ಲೀಷ್, ಗಣಿತ ಮತ್ತು ಸೋಷಿಯಲ್ ಸೈನ್ಸು ಇತರೆ ಉರ್ದು ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳುವ ಕುರಿತು ಮಾನ್ಯರೇ, ಕರ್ನಾಟಕ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಹಾಗೂ ಇಂಗ್ಲೀಷ್ ಭಾಷಾ ಪಾಂಡಿತ್ಯ ದೊರೆಯುವುದು ಹಾಗೂ ಗಣಿತ SST ಅತ್ಯಂತ ಅಗತ್ಯವಾಗಿದೆ. ಗ್ರಾಮೀಣ ಭಾಗದ ಹಾಗೂ ಹಿಂದುಳಿದ ಪ್ರದೇಶಗಳ ಅನೇಕ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಭಾಷೆಯಲ್ಲಿ ಉತ್ತಮ ಶಿಕ್ಷಣ ಪಡೆಯಲು ಹೆಚ್ಚಿನ ಅವಕಾಶ ಮತ್ತು ಸಮರ್ಪಕ ಶಿಕ್ಷಕರ ಅಗತ್ಯವಿದೆ. ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಮತ್ತು ಶಾಲೆಗಳ ಅಗತ್ಯಕ್ಕೆ ಅನುಗುಣವಾಗಿ ಹೆಚ್ಚುವರಿ ಇಂಗ್ಲೀಷ್ ಶಿಕ್ಷಕರ ಹುದ್ದೆಯನ್ನು ಸೃಷ್ಟಿಸಿ ಗಣಿತ ಶಿಕ್ಷಕರು ಮತ್ತು SST ಶಿಕ್ಷಕರ ಹುದ್ದೆಗಳನ್ನು ಮತ್ತು ಉರ್ದು ಶಿಕ್ಷಕರ ಖಾಲಿ ಹುದ್ದೆಗಳೊಂದಿಗೆ ಹೊಸ ಹುದ್ದೆಗಳನ್ನು ಸೇರಿಸಿ ನೇಮಕಾತಿ ಮಾಡಿಕೊಳ್ಳಬೇಕು. ಪ್ರತಿಯೊಂದು ಜಿಲ್ಲೆಯಲ್ಲಿ ಕನಿಷ್ಠ 250ಕ್ಕೂ ಹೆಚ್ಚು ಎಲ್ಲ ವಿಭಾಗದ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳುವುದರ ಮುಖಾಂತರ ನಮಗೆ ನ್ಯಾಯವನ್ನು ಒದಗಿಸಿಕೊಡಬೇಕು. ಅದೇ ರೀತಿ ದ್ವಿಭಾಷಾ ಶಾಲೆಗಳು ಹಾಗೂ ಇಂಗ್ಲೀಷ್ ಮಾಧ್ಯಮದಲ್ಲಿ ಕನ್ನಡ ನೀಡುತ್ತಿರುವ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಸಮರ್ಪಕವಾಗಿ ಬೋಧಿಸಲು ಅಗತ್ಯ ಸಂಖ್ಯೆಯಲ್ಲಿ ಇಂಗ್ಲೀಷ್ ಮಾಧ್ಯಮ ಶಿಕ್ಷಕರನ್ನು ನೇಮಿಸಿಕೊಳ್ಳಬೇಕು. ಪ್ರಸ್ತುತ KPSC ಮೂಲಕ ಹೊಸ ಶಾಲೆಗಳು ಮತ್ತು ಶಿಕ್ಷಣ ವ್ಯವಸ್ಥೆಗಳನ್ನು ರೂಪಿಸುವ ಸಂದರ್ಭದಲ್ಲಿ ಇಂಗ್ಲೀಷ್ ಹಾಗೂ ಗಣಿತ, SST ಮತ್ತು ಉರ್ದು ಮಾಧ್ಯಮದಲ್ಲಿ ಬೋಧನೆ ಮತ್ತು ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಅರ್ಹ ಶಿಕ್ಷಕರ ಅವಶ್ಯಕತೆ ಇದ್ದು, ಆದ್ದರಿಂದ ಈ ಎಲ್ಲ ವಿಷಯಗಳನ್ನು ಗಮನಿಸಿ ಶಿಕ್ಷಕರ ಹುದ್ದೆಗಳನ್ನು ಹೆಚ್ಚುವರಿ ಮಂಜೂರಿ ಮಾಡಿ ಶೀಘ್ರವಾಗಿ ನೇಮಕ ಪ್ರಕ್ರಿಯೆಯನ್ನು ಕೈಗೊಳ್ಳಬೇಕೆಂದು ವಿನಮ್ರವಾಗಿ ಕೋರುತ್ತೇವೆ. ಕರ್ನಾಟಕದ ಮಕ್ಕಳಿಗೆ ಗುಣಮಟ್ಟದ ಇಂಗ್ಲೀಷ್ ಶಿಕ್ಷಣ ಹಾಗೂ ಪ್ರತಿಯೊಂದು ಶಾಲೆಗೂ ಸಮರ್ಪಕ ಶಿಕ್ಷಕರ ನೇಮಕ ಎಂಬ ಉದ್ದೇಶದೊಂದಿಗೆ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಹಾಗೂ ಕಳೆದ ಬಾರಿ ನೇಮಕಾತಿಯಲ್ಲಿ ಒಟ್ಟಾರೆ ಪದವಿಯಲ್ಲಿ ಕನಿಷ್ಠ 50 ಅಂಕಗಳನ್ನು ಕೇಳಲಾಗಿದೆ. ಆದರೆ ಈ ಬಾರಿ ಐಚ್ಛಿಕ ವಿಷಯದಲ್ಲಿ ಕನಿಷ್ಠ 50 ಅಂಕಗಳನ್ನು ಕೇಳಲಾಗಿದೆ. ಇದರಿಂದ ಅದೆಷ್ಟೋ TET ಪಾಸಾದ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗುತ್ತದೆ. ಇದನ್ನು ತಿದ್ದುಪಡಿ ಮಾಡಿ ಒಟ್ಟಾರೆ ಪದವಿಯಲ್ಲಿ ಶೇಕಡ 50 ಅಂಕಗಳನ್ನು ಪರಿಗಣಿಸಬೇಕೆಂದು ಕರ್ನಾಟಕ ಸಮಾಜ ವಿಜ್ಞಾನ ಕನ್ನಡ ಮಾಧ್ಯಮ ಶಿಕ್ಷಕರಿಗೆ ಹೆಚ್ಚಿನ ಹುದ್ದೆಗಳನ್ನು ಆದ್ಯತೆ ನೀಡಬೇಕು. ಸಮಾಜ ವಿಜ್ಞಾನದ ಇಂಗ್ಲೀಷ್ ಮಾಧ್ಯಮದ ಹುದ್ದೆಗಳನ್ನು ಕಡಿತಗೊಳಿಸಬೇಕು. ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗಳನ್ನು ಹೆಚ್ಚಿಸಬೇಕು. ಪರೀಕ್ಷೆಯ ಸಮಯದಲ್ಲಿ 90 ದಿನಗಳವರೆಗೆ ವಿಸ್ತರಿಸಬೇಕು. ಮಹಿಳಾ ಮೀಸಲಾತಿಯನ್ನು 33 ಕೈಬಿಟ್ಟು 50ಕ್ಕೆ ಹೆಚ್ಚಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಎಂದು ಈ ಮೂಲಕ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ, ಇಲ್ಲಿ ಸಮಸ್ಯೆ ಏನಾಗಿದೆಯಪ್ಪ ಅಂತಂದರೆ ಇಂಗ್ಲೀಷ್ ಮಾಧ್ಯಮದ SST ಕನ್ಫರ್ಮ್ ಆಗಿದೆ. ಆದರೆ ಇಂಗ್ಲೀಷ್ ಮಾಧ್ಯಮದಲ್ಲಿ SSTಯನ್ನು ಓದಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆನೇ ವಿರಳ. ಆ ಕಾರಣಕ್ಕಾಗಿ ಅದನ್ನ ಕನ್ನಡ ಮಾಧ್ಯಮದಲ್ಲಿ ಓದಿರ್ತಕ್ಕಂಥ ಇಂಗ್ಲಿಷ್ ಮಾಧ್ಯಮದಲ್ಲಿ ಆಗಿರೋದ್ರಿಂದ ಇಲ್ಲಿ ಇಂಗ್ಲಿಷ್ ಮಾಧ್ಯಮದವರು ಅವ್ರು ಎಷ್ಟು ಕನ್ಫರ್ಮ್ ಮಾಡಿದಾರೋ ಅಷ್ಟು ಓದಿರ್ತಕ್ಕಂಥ ವಿದ್ಯಾರ್ಥಿಗಳೇ ವಿಜಯಪುರ ಜಿಲ್ಲೆಯಲ್ಲಿ ಇಲ್ಲ. ಹೀಗಾಗಿ ಕನ್ನಡ ಮಾಧ್ಯಮದಲ್ಲಿ ಕೂಡ ಅವಕಾಶ ಮಾಡಿಕೊಡ್ಬೇಕು. ಮತ್ತೆ ಅದೇ ರೀತಿ ಮಹಿಳೆಯರಿಗೆ ಏನಪ್ಪಾ ಅಂತಂದ್ರೆ ಒಂದು ವಿಜಯಪುರ ಇಂಗ್ಲೀಷ್ ಇದೆ ಸರ್, ಇಂಗ್ಲೀಷ್ ತಗೊಂಡ್ರೆ ವಿಜಯಪುರ ಜಿಲ್ಲೆಗೆ 460 ಪೋಸ್ಟ್ಗಳಲ್ಲಿ ಕೇವಲ 7 ಪೋಸ್ಟ್ಗಳನ್ನು ಮಾತ್ರ ಇಂಗ್ಲೀಷ್ ಪೋಸ್ಟ್ಗಳಿದಾವೆ. ಆ 7 ಪೋಸ್ಟ್ಗಳಲ್ಲಿ ಕೆಟಗರಿ ಮಾಡಿದ್ರೆ 1-2 ಪೋಸ್ಟ್ಗಳು ಬರ್ತವೆ. ಆದರೆ ಇಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಇಂಗ್ಲೀಷ್ BEd ಮಾಡಿಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಹತ್ತತ್ರ 1 ಲಕ್ಷ ದಾಟ್ತದೆ ಸರ್. ಹಂಗಾಗಿ ಆ ವಿದ್ಯಾರ್ಥಿಗಳಿಗೆ ಒಂದು ಪೋಸ್ಟಲ್ಲಿ 1 ಲಕ್ಷ ವಿದ್ಯಾರ್ಥಿಗಳ ಕಾಂಪಿಟೇಷನ್ ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆಯಲ್ಲ, ಇದಕ್ಕೆ ಸರ್ಕಾರ ಮಾಡಿಫಿಕೇಶನ್ ಮಾಡಿಕೊಂಡು ಏನಾದರೂ ಮಾಡಬಹುದಾ ಇದಕ್ಕೆ ಅಂತಕ್ಕಂಥದ್ದನ್ನು ಸರ್ಕಾರ ಗಮನಿಸಬೇಕು. ಯಾಕಂದರೆ ಅಷ್ಟು ದಿನಗಳ ಕಾಲ ಬಹಳ ದಿನಗಳ ನೇಮಕಾತಿ ಪ್ರಕ್ರಿಯೆ ನಿಂತೋದಾಗ ಪ್ರತಿಭಟನೆ ಮಾಡಿ ಹೋರಾಟ ಮಾಡಿ ಸರ್ಕಾರದ ಗಮನ ಸೆಳೆದು ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಗಿರ್ತಕ್ಕಂಥ ಇಂತಹ ಸಂದರ್ಭದಲ್ಲಿ ಈ ವಿದ್ಯಾರ್ಥಿಗಳಿಗೆ ಆಶಯಕ್ಕೆ ಮತ್ತೆ ಭಂಗ ಬರದ ರೀತಿಯಲ್ಲಿ ಸರ್ಕಾರ ನಡೆದುಕೊಳ್ಬೇಕು ಮತ್ತು ಇದನ್ನು ಮಾಡಿಫಿಕೇಶನ್ ಮಾಡಬೇಕಂತೇಳಿ ಮನವಿ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋಕೆ ಬಂದಿದ್ದೀವಿ ಸರ್. ಇದನ್ನು ಸರ್ಕಾರಕ್ಕೆ ತಲುಪಿಸಬೇಕು.